ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಏನು ಮಾಡಕತ್ತೀವಿ ಅಂತಂದ್ರೆ ಪೇಡೆ ಮಾಡೋದು ನೋಡ್ಕೊಂಬರೋಣ ಬರ್ರಿ. 1 ಕಪ್ ಸಕ್ಕರೆ ತೊಗೊಂಡನಿ, 3 ಏಲಕ್ಕಿ ತೊಗೊಂಡನಿ, 1 ಕಪ್ ಕೊಬ್ಬರಿ ತೊಗೊಂಡನಿ, ಹಸಿ ಕೊಬ್ಬರಿ, 1 ಗ್ಲಾಸ್ ಹಾಲು ತೊಗೊಂಡೇನಿ. ಅವು ನೀರು ಹಾಕಲ್ದನೆ ಹಸಿ ಹಾಲನ್ನು ತೊಗೊಂಡನಿ. ಈಗ ಒಂದು ಪಾತ್ರೆ ಒಳಗೆ 1 ಗ್ಲಾಸ್ ಹಾಲು ಏನದ ಅಲ್ರಿ ಅದನ್ನು ಹಾಕ್ಕೊಂಡು ಬೆಚ್ಚಗೆ ಮಾಡ್ಕೋಬೇಕ್ರಿ. ಹಸಿ ಹಾಲನ್ನು ಹಾಕೋಬೇಕು ಮತ್ತು ಕೊಬ್ಬರಿಯನ್ನು ಮಿಕ್ಸರ್ಗೆ ಹಾಕಿ ಇಟ್ಕೋಬೇಕ್ರಿ. ಈಗ ಹಾಲು ಸುರಿದ ಬಳಿಕ ಕೊಬ್ಬರಿಯನ್ನೆಲ್ಲ ಅದರೊಳಗೆ ಹಾಕಿ ಮಿಕ್ಸ್ ಮಾಡಬೇಕ್ರಿ. ಮತ್ತು ಏಲಕ್ಕಿನೂ ಸಣ್ಣಗೆ ಮಿಕ್ಸ್ ಮಾಡಿ ಹಾಕಬೇಕ್ರಿ. ಇನ್ನು ಎಲ್ಲ ಹಾಲೊಳಗೆ ಕೊಬ್ಬರಿ ಹಾಕಿ ತಿರ್ವಾಡ್ಬೇಕ್ರಿ. ಕೈ ಬಿಡ್ಲಾರ್ದನ ತಿರ್ವಾಡ್ಬೇಕ್ರಿ, ಪೂರ ಗಟ್ಟಿ ಆಗುತ್ತಾನ. ಈಗ 1 ಕಪ್ ಸಕ್ಕರೆ ಏನು ತೊಗೊಂಡ್ರಲ್ಲೇ ಅದರೊಳಗೆ ಪೂರ ಹಾಕಿಲ್ಲ, ಸ್ವಲ್ಪ ಇಟ್ಕೊಂಡತಿ. ಸ್ವಲ್ಪ ಬಾಯಿ ಹಚ್ಕೊಂಡು ನೋಡ್ರಿ. ಲಾಸ್ಟ್ ಸ್ವೀಟ್ ಭಾಳ ಆಗಿತ್ತು ಅಂದ್ರೆ ಹಾಕಂಗಿಲ್ಲ, ತಿರ್ವಾಡ್ಕೊತ ಇರ್ಬೇಕ್ರಿ. 3 ಸಮಾನ ಹಾಕೈತ್ರಿ, ಸಕ್ಕರೆ ಮತ್ತು ಏಲಕ್ಕಿ, ಕೊಬ್ಬರಿ. ಹಸಿ ಕೊಬ್ಬರಿನೇ ಇರ್ಬೇಕ್ರಿ ಸ್ವಲ್ಪ, ಅಂದ್ರೇ ಚಲೋ ಬರ್ತೈತ್ರಿ. ಇದು ಹಸಿ ಹಾಲನ್ನು, ನೀರು ಹಾಕಿದ ಹಾಲೇ ಜಲ್ದಿ ಬರೋಂಗಿಲ್ಲ, ಹಸಿ ಹಾಲನ್ನು ಇರಬೇಕು. ಹಿಂಡಿದ ತಕ್ಷಣ ಏನಿರ್ತಾವಲ್ರಿ ಅವ ಹಾಲನ್ನು ಹಾಕ್ಬೇಕ್ರಿ. ನೀರು ಹಾಕಂಗಿಲ್ಲ ರೀ, ಸ್ವಲ್ಪ ನೀರು ಮಿಶ್ರಣ ಇಲ್ದನೆ ಹಾಲನ್ನು ಹಾಕ್ಬೇಕ್ರಿ. ಈ ಥರ ತಿರ್ವ್ಯಾಡ್ಕೊತ ಹೋಗ್ಬೇಕ್ರಿ. ಇದು ಸ್ವಲ್ಪ ಗಟ್ಟಿ ಹಾಕೋತ ಬರ್ತೈತೆ ರೀ. ಒಂದು ಸ್ವಲ್ಪ ಟೈಮ್ ಭಾಳ ತೊಗೋತೈತಿ, ಆದರೂ ಚಲೋ ಆಗ್ತಾವೆ ಪೇಡೆ. ಮನೆಯೊಳಗೆ ನಾವು ಮಾಡ್ಕೊಂಡು ತೊಗೊಂಡು ಬಂದು ತಿನ್ನೋಕ್ಕಿಂತನೂ ಮನೆಯೊಳಗೆ ಮಾಡ್ಕೊಂಡು ತಿನ್ಬೇಕ್ರಿ. ಅಂದ್ರೆ ಕೊಂಡದ್ರೊಳಗೆ ಹೆಂಗೆ ಇರ್ತೈತೆ ರೀ, ಅಂಗಡಿ ಒಳಗೆ ಸ್ವಲ್ಪ ಮೈದಾ ಅದು ಮಿಕ್ಸ್ ಮಾಡಿರ್ತಾರೆ. ಇದೇನಿಲ್ಲ, ನಮ್ಮ ಕಣ್ಣು ಮುಂದೆನೇ ನಾವು ಯಾವ ರೀತಿ ಮಾಡಿರ್ತೀವಿ ಅಂತ ನಮ್ಗೆ ಗೊತ್ತಿರ್ತೈತಿ. ತಿನ್ಬೋದು ರೀ, ಸಣ್ಣ ಹುಡುಗರಿಗೂ ಕೊಡ್ಬೋದು ರೀ. ನೋಡಿರಿ, ಈಗ ಯಾವ ರೀತಿ ನಾ ಕೈ ಆಡ್ಸತ್ತಲ್ಲ, ಇದನ್ನು ಕೈ ಬಿಡ್ಲಾರ್ದನ ತಿರ್ವಾಡ್ಕೊತಿರ್ಬೇಕು ರೀ. ಇಲ್ಲಾಂದ್ರೆ ಕೆಳಗೆ ಹೊತ್ತು ಬಿಡ್ತೈತೆ ರೀ, ಅದು ಹಾಲು ಐತಿ. ಇಲ್ಲ ಉಕ್ಕೆರೆ ಬಿಡ್ತೈತೆ ರೀ, ಇಲ್ಲ ಹೊತ್ತೆರೆ ಬಿಡ್ತೈತೆ ರೀ. ಈಗ ಹಾಲು ಇನ್ನೂ ತಿಳಿದಿರುವುದರಿಂದ ಈಗ ಉಕ್ಲಾಕತ್ತೈತೆ ರೀ, ಅದು ಕುದಿಲಾಕತ್ತೈತೆ ನೋಡಿರಿ. ಯಾವ ರೀತಿ ಕುದಿಯಾಕತ್ತೈತೆ ನೋಡಿರಿ. ಅದನ್ನೆಲ್ಲರೂ ಕೈ ಬಿಟ್ಟಿವಂದ್ರೆ ಅದು ಮ್ಯಾಗ ಬಂದುಬಿಡ್ತೈತೆ ರೀ. ಅದಕ್ಕೆ ಕೈ ಬಿಡ್ಲಾರ್ದನ ತಿರ್ವಾಡ್ಕೊತ ಇರ್ಬೇಕು ರೀ. ಈಗ ಸ್ವಲ್ಪ ಗಟ್ಟಿ ಹಾಕೋತ ಬರಾಕತ್ತೈತೆ ನೋಡಿರಿ. ಈ ರೀತಿ ಗಟ್ಟಿ ಹಾಕೋತ ಬರ್ಬೇಕು ರೀ. ಸ್ವಲ್ಪ ಟೈಮ್ ಭಾಳ ತೊಗೊತೈತಿ, ತಿರ್ವಾಡ್ಬೇಕು ರೀ. ಕೈ ಬಿಡ್ಲಾರ್ದನ ತಿರ್ವಾಡ್ಬೇಕು ರೀ, ಅಂದ್ರೆ ಚಲೋ ಆಗ್ತೈತಿ. ಇದ್ರೊಳಗೆ ಹಾಲಿನ ಪೌಡ್ರ್ ಮಿಕ್ಸ್ ಮಾಡಿನೂ ಮಾಡ್ತಾರೆ ರೀ, ಅದು ಬೇರೆ ಥರ ಟೇಸ್ಟ್ ಬರ್ತೈತಿ. ಅದನ್ನೂ ಒಂದು ಸಲ ತೋರಿಸ್ತೀನಿ ರೀ. ಈಗ ಬರೀ ಹಾಲಿಂದಲೇ ಅಷ್ಟೇ ಮಾಡೈತಿ ನೋಡಿರಿ. ಈಗ ಪೂರ ಗಟ್ಟಿ ಆಗೈತೆ ನೋಡಿರಿ. ಈ ರೀತಿ ಗಟ್ಟಿ ಆಗ್ಬೇಕು ರೀ. ಇದನ್ನ ತಿರ್ವಾಡ್ಬೇಕು ರೀ. ಯಾವ ರೀತಿ ಗಟ್ಟಿ ಆಗ್ಬೇಕಂದ್ರೆ ಅದು ಹಾಲು ಪೇಡೆ ಆಗೋ ಆಕಾರಕ್ಕೆ ಬರ್ಬೇಕು ರೀ. ಈಗ ಇನ್ನೂ ಪೇಡೆ ಆಗಂಗಿಲ್ಲ ರೀ. ಇದು ಇನ್ನೂ ಒಂದು ಸ್ವಲ್ಪ ತಿರ್ವಾಡಿದ್ರೆ ಪೇಡೆ ಆಕಾರಕ್ಕೆ ಬರ್ತೈತೆ ರೀ. ಈ ತಣ್ಣಗೆ ಮಾಡಿ ಇದನ್ನು ಪೇಡೆ ಮಾಡೋಷ್ಟು ಗಟ್ಟಿ ಆಗ್ತೈತೆ. ಸ್ವಲ್ಪ ಬಿಸಿ ಇದ್ದಾಗನೇ ಅದನ್ನ ಸಣ್ಣ ಉಂಡೆಗಳನ್ನ ಮಾಡಿ ಇಟ್ಕೋಬೇಕು ನೋಡಿರಿ. ಮತ್ತು ಯಾರು ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಈ ವಿಡಿಯೋನ ಶೇರ್ ಮಾಡಿರಿ. ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ. ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ನೋಡಿರಿ, ಈಗ ಮುಗಿಲಾಕ ಬಂದೈತೆ ನೋಡಿರಿ. ಈಗ ಇದನ್ನು ಗ್ಯಾಸ್ ಬಂದ್ ಮಾಡಿ ತೆಳಗೆ ತೆಗೆದಿಟ್ಕೊಂಡು ಸಣ್ಣ ಉಂಡೆಗಳನ್ನಾಗಿ ಮಾಡ್ಕೋಬೇಕ್ರಿ. ನೋಡಿರಿ, ಸ್ವಲ್ಪ ಅದರೊಳಗಿಂದೆಲ್ಲ ಹವಾ ಹೊರಗೆ ಹೋಗೋ ಸಂಬಂಧ ಈ ರೀತಿ ಗ್ಯಾಸ್ ಬಂದ್ ಮಾಡಿ ತಿರುಗಾಡ್ಕೊಂಡು ತಣ್ಣಗೆ ಮಾಡ್ಬೇಕು ರೀ ಅದನ್ನು. ನೋಡಿರಿ, ಈಗ ಎಷ್ಟು ಚಂದ ಗಟ್ಟಿ ಆಗೈತಲ್ರಿ. ಈ ರೀತಿ ಆಗ್ಬೇಕು ನೋಡಿರಿ. ಈ ರೀತಿ ಆತಂದ್ರೆ ಪೇಡೆ ರೆಡಿ ರೀ. ಬೇರೆ ಏನೂ ಸಾಮಾನು ಹಾಕಿಲ್ಲ, ಇದು ಗಟ್ಟಿ ಆಗೋ ಸಂಬಂಧ. ಕೊಬ್ಬರಿನ ಯಾಕೆ ಹಾಕ್ತೀವಿ ಅಂದ್ರೆ ಅದೊಂಥರ ಟೇಸ್ಟಿಗೆ ಬರ್ಲತ್ತೆ ಕೊಬ್ಬರಿ ಹಾಕೈತೆ. ಕೊಬ್ಬರಿ ಹಾಕಲಿಲ್ಲ ಅಂದ್ರೂ ನಡಿತೈತೆ, ಬರೀ ಹಾಲು ಅಷ್ಟು ಇದು ಮಾಡಿದ್ರೂ ನಡಿತೈತೆ ರೀ. ಕೊಬ್ಬರಿ ಹಾಕಿರೂ ಟೇಸ್ಟ್ ಭಾರಿ ಬರ್ತೈತೆ ಅನ್ನೋ ಇದಕ್ಕಾಗಿ ಕೊಬ್ಬರಿ ಹಾಕೈತೆ ರೀ. ಈಗ ಅದನ್ನು ಒಂದು ಪ್ಲೇಟ್ ಒಳಗೆ ತೆಗೆದು ಸ್ವಲ್ಪ ಆರಾಕ್ಬೇಕು ರೀ. ನಾನು ನಿಮಗೆ ತೋರಿಸೋ ಸಂಬಂಧ ಬಿಸಿದನ್ನು ಮಾಡಿ ತೋರ್ಸಕತ್ತೇನೆ ರೀ. ಸ್ವಲ್ಪ ಸುಡು ಇದ್ದಾಗ ಮಾಡೈತಿ ನೋಡಿರಿ. ಇಷ್ಟು 1 ಗ್ಲಾಸ್ ಹಾಲಿನೊಳಗೆ ಇಷ್ಟ ಆಗೈತೆ ನೋಡಿರಿ. ಇಷ್ಟು ಅದಾವ ಈಗ. ನೋಡಿರಿ, ನನ್ನ ಮಗ ತಿಂದು ನೋಡಿ ಹೇಳ್ತಾನೆ ಟೇಸ್ಟ್. ನೀವು ತಿಂದು ನೋಡಿರಿ. ಚಲೋ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಮನೆಯೊಳಗೆ ಮಾಡ್ಕೊಂಡು ತಿನ್ನಿರಿ. ಥ್ಯಾಂಕ್ ಯು.